ಕಾಂಗ್ರೆಸ್ ನಡೀತಾ ಇರುವಂತಹ ಅಂತರ್ಯುದ್ಧಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಕುರಿತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಬೆಂಕಿ ಇದ್ದಂತೆ, ಯಾರಿಂದ ಕೂಡ ಅವರನ್ನ ಮುಟ್ಟಕ್ಕಾಗಲ್ಲ. ಸಿದ್ದರಾಮಯ್ಯ ಅವರನ್ನ ಮುಟ್ಟಿದ್ರೆ ವಿರೋಧಿಗಳು ಭಸ್ಮ ಆಗ್ಬಿಡ್ತಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಕುರ್ಚಿ ಫೈಟ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಬಟ್ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಇಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ಗೆ ಇವ್ರದ್ದು ಕೂಡ ಎಂಟ್ರಿ ಆಗ್ತಾ ಇದೆ. ಸಿದ್ದರಾಮಯ್ಯ ಸಪೋರ್ಟರ್ಸ್ದು ಬ್ಯಾಟಿಂಗ್ ಏನಿತ್ತು ಅದು ಅಗ್ರೆಸಿವ್ ಆಗಿ ನಡೀತಾ ಇದೆ. ಬದಲಾವಣೆ ಚೇಂಜಸ್ ಎಲ್ಲೆಲ್ಲಿದೆ ಅಂತ 6 ಸ್ಟೇಜ್ಗಳಿಗೂ ನಾವು ವಿಸಿಟ್ ಕೊಡ್ತಾ ಇದ್ದೀವಿ. ಈಗ ಸರ್, ನಾನು ಪ್ರತಿ ಸಲ ಒಂದೇ ಹೇಳೋದು, ಈಗ CM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಅನ್ರಿ, ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಇಲ್ಲ ಯಾರನ್ನ ಇಲ್ಲಿ, ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ. ನಾನು ಟಗರ್ ಅಂತೀನಿ, ಅವರು ಒಂಥರ ಬೆಂಕಿ ಇದ್ದಂಗೆ. ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ರೆ ಏನಾಗ್ತದೆ ಹೇಳಿ, ಬರ್ನ್ ಆಗ್ತದೆ. ಹಂಗಾಗಿ ಸಾಧ್ಯನೇ ಇಲ್ಲ. ಈಗ ನೋಡ್ರಿ, ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಅಧ್ಯಕ್ಷ ಕುರ್ಚಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕ್ಕಾಗ್ತದೆ. ಅವ್ರು ಗೆರೆ ಹಾಕಿದ್ದು ನಾವೆಲ್ಲ ಯಾರು ಗೆರೆದಾಟಲ್ಲ. ಅಂದರೆ ಯಾರು ಮಾತಾಡ್ತಾರೆ, ಏನು ಮಾತಾಡ್ತಾರೆ? ಇಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಹೋಗ್ತಾರಂತ ಹೇಳ್ತಾವ್ರ ನಮ್ಮವರು. ಎಲ್ಲರಿಗೂ ಅವ್ರವ್ರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ. ದಲಿತ ಸಮಾಜದಲ್ಲೂ ಆಗ್ಬೇಕಂತ ಇದ್ದಾರೆ, ST ಸಮಾಜದವ್ರು ಆಗ್ಬೇಕಂತಾರೆ, ಅಲ್ಪಸಂಖ್ಯಾತರಲ್ಲಿ ಆಗ್ಬೇಕಂತಾರೆ, ಲಿಂಗಾಯತ ಸಮಾಜದಲ್ಲಿ ಆಗ್ಬೇಕಂತಾರೆ, ಒಕ್ಕಲಿಗರ ಸಮಾಜದಲ್ಲಿ ಆಗ್ಬೇಕಂತಾರೆ. ಇಲ್ಲ, ಆ ಥರ ಯಾವ್ದು, ಆ ಥರ ಏನಿಲ್ಲ. ಆ ಥರ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ವಿಚಾರ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ. ಈಗ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ. ನಾವು ಹೈಕಮಾಂಡ್ ಆದೇಶ ಮಾಡಿದ್ರೆ ನಾವು ಯಾರು ಆದೇಶಕ್ಕೆ ನಾವು ಇದು ಮಾಡೋದು. ಯಾರಿಗಿಲ್ಲ ಸರ್, ಹಾಗೆ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಓಕೆ, ಒಂದ್ ಕಡೆಗೆ ಅವರ ಕಾಂಗ್ರೆಸ್ ಪಾರ್ಟಿಯ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಮಾಹಿತಿ ಕೊಡ್ತಾ ಇದ್ರು, ಇನ್ನೊಂದ್ ಕಡೆಗೆ ನಾವೀಗಷ್ಟೇ ಹೇಳ್ತಾ ಇದ್ವಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ, ಅವರನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ, ಹಿ ಇಸ್ ದ ಸ್ಟ್ರಾಂಗೆಸ್ಟ್ ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಸ್ವಲ್ಪ ದಿನಗಳಿಂದ ಅವರು ಬಹಳ ನ್ಯೂಟ್ರಲ್ ಆಗ್ಬಿಟ್ಟಿದ್ರು. ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂತಹ ಒಂದು ಕುತೂಹಲ ಇತ್ತು. ಯಾವಾಗ ಈ CBIದು ವಿಚಾರ ಎಲ್ಲ ಆಯಿತು, ಮೂಡಾ ವಿಚಾರದಲ್ಲಿ, ಅದೆಲ್ಲಾದ್ಮೇಲೆ ಹೈಪರ್ ಆಕ್ಟಿವ್ ಆಗಿ ಸಿದ್ದರಾಮಯ್ಯ ಬೆಂಬಲಿಗರು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ಕೂಡ, ಅಟ್ಯಾಕಿಂಗ್ ಮೋಡ್ನಲ್ಲಿ ಇದ್ರು ಕೂಡ ಜಮೀರ್ ಅಹಮದ್ ಖಾನ್ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಈಗ ಅವರೊಂದು ಕ್ಲಾರಿಟಿಯನ್ನು ಕೂಡ ಎಲ್ಲ ಕನ್ಫ್ಯೂಷನ್ಗಳಿಗೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲೋದ್ರ ಮೂಲಕ.